ನಮ್ಮ ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾನು ನನ್ನ ಫ್ರೆಂಡ್ಸು ಇವಾಗೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲ, ಯಶವಂತಪುರದಿಂದ ಸುಬ್ರಹ್ಮಣ್ಯ ರೋಡ್ಗೆ ಟ್ರೈನ್ ಇದ್ದಾವೆ. ಸುಬ್ರಹ್ಮಣ್ಯ ರೋಡಿಂದ ನಾವು 1 ಅವರ್ ಇಲ್ಲ 1.5 ಅವರ್ ಬಸ್ ಜರ್ನಿ ಮಾಡಬೇಕು. ಇವಾಗ ನಾವು ಹೋಗ್ತಿರೋ ಟ್ರೈನು ಎವ್ರಿ ಸ್ಯಾಟರ್ಡೇಸ್ ಇರುತ್ತೆ. 7 o'clock ಯಶವಂತಪುರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸುಬ್ರಹ್ಮಣ್ಯ ರೋಡ್ಗೆ 2:15 ಹೋಗ್ತಾನೆ. ಆ್ಯಂಡ್ ಈ ಟ್ರೈನ್ ನಂಬರ್ ಬಂದು 16539 ಯಶವಂತಪುರದಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೋದು, ಅವಾಗ ಪೀಸಾಗಿ ಹೋಗ್ಬೋದು. ನಮ್ದು ಆ್ಯಕ್ಚುಲಿ ಬುಕ್ಕಿಂಗ್ ಆಗಿದೆ, ಬಟ್ ವೇಟಿಂಗ್ ಲಿಸ್ಟಲ್ಲಿ ಇತ್ತು. ಸೊ ಬುಕ್ಕಿಂಗ್ ಸೀಟ್ ಸಿಕ್ಕಿಲ್ಲ. ಸೊ ಬೇಗ ಹೋಗಬೇಕು. ಟ್ರೈನು 4ನೇ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ. ಸೊ 7 o'clock ಇದೆ. ಸೊ ನಾವು 6 ಗಂಟೆಗೆ ಬಂದು ಸೀಟ್ ಹಿಡಿಯೋಕ್ಕೆ ಬಂದಿದ್ದೀವಿ. ಇವಾಗ ಬೇಗ ಹೋಗಬೇಕು, ಸೀಟ್ ಸಿಗುತ್ತೋ ಇಲ್ವೋ ನೋಡಬೇಕು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ದೀವಿ ಸೀಟಿಗೋಸ್ಕರ. ಇನ್ನೂ ಇಬ್ಬರು ಬರ್ತಾ ಇದ್ದಾರೆ. ನಾವು ಇವಾಗ ಟಿಕೆಟೇ ಕನ್ಫರ್ಮ್ ಆಗಿಲ್ಲ. ನಮ್ಮದು ಟಿಕೆಟ್ ತೊಗೊಂಡು ಜನರಲ್ ಹೋಗಿ ಹುಡುಕ್ತಾ ಇದ್ದೀವಿ, ಬೇಗ ಹೋಗಿ ಸೀಟ್ ಹಿಡಿಯೋಕ್ಕೆ. ಎಸ್, ನಮ್ಮದು ಜನರಲ್ ಹೋಗಿ ಸಿಕ್ತು. ಈಗ ಒಳಗೆ ಹೋಗ್ತಾ ಇದ್ದೀವಿ. ಸೀಟು ಇದೆ. ಎಸ್, ನಮಗೆ ಸೀಟ್ ಇದೆ. ಅಮ್ಮ, ಫೈನಲಿ ನಮ್ಮ ಸೀಟ್ ಸಿಕ್ತು. ಇನ್ನು ಇಬ್ಬರು ಬರಬೇಕು. ನಾವು ಸೀಟಿಗೋಸ್ಕರ ಬೇಗ ಬಂದು ಈಗ ಕೂತಿದ್ದೀವಿ. ಅವ್ರಿಗೋಸ್ಕರ ಸೀಟ್ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಬನ್ನಿ, ಟ್ರೈನ್ ಹೋಗೋದೆ 7 ಗಂಟೆಗೆ. ಅಲ್ಲಿ ತನಕ ಕಾಯ್ಬೇಕೀಗ. ಬಟ್ ಸೀಟ್ ಸಿಕ್ತಲ್ಲ, ಅದೇ ನಂಗೆ ಖುಷಿ. ವೆರಿ ಲೇಟ್. ಡಿಪಾರ್ಟಿಂಗ್ ಯಶವಂತಪುರ ರೈಲ್ವೆ ಸ್ಟೇಷನ್. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಹೂಬನದಿ ನೆನಪೇ ಹೂವಾಯ್ತು. ಅರೆ ಮಾತು ಅರೆ ನೋಟ ಮರೆಯದೆ ಕಾಡಿ ನಾವಿವಾಗ ಟ್ರೈನ್ ಇಳಿದು ಸುಬ್ರಹ್ಮಣ್ಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ. ಅಲ್ಲಿ ಸ್ಟೇಷನ್ ಹತ್ರನೇ ಬಸ್ ಸಿಗುತ್ತೆ, ಬಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹತ್ತಕ್ಕೊಂದು ಜಾಗನೇ ಇರಲ್ಲ, ತಳ್ತಾ ಇರ್ತಾರೆ. ಸೊ ಸ್ಟೇಷನಿಂದ ಒಂದು 5 ನಿಮಿಷ ನಡೆದ್ರೆ ಮೇನ್ ರೋಡ್ ಸಿಗುತ್ತಂತೆ. ಅಲ್ಲಿ ಗೌರ್ಮೆಂಟ್ ಬಸ್ಸಸ್ ತುಂಬ ಬರುತ್ತಂತೆ. ಸೊ ನಾವು ಇವಾಗ 5 ನಿಮಿಷ ನಡ್ಕೊಂಡು ಹೋಗಿ ಮೇನ್ ರೋಡಲ್ಲಿ ಬಸ್ ಸಿಗುತ್ತಾ ಅಂತ ನೋಡಬೇಕು. ಬನ್ನಿ, ಲೆಟ್ಸ್ ಗೋ. ಬರ್ತಾ ಇದ್ದಾರೆ ನೋಡಿರಿ ಮಹಾರಾಣಿಯರು. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಇಡೀ ಅರ್ಧಕ್ಕರ್ಧ ಟ್ರೈನೇ ಮೇ ಬಿ ಬರ್ತಾ ಇದೆ ಅನಿಸುತ್ತೆ. ನಡೀರಿ ನಡ್ಕೊಂಡು ಹೋಗೋಣ.
ಬಸ್ ಸ್ಟಾಪ್ ಮಾತ್ರ ಸ್ಟೇಷನಿಂದ ತುಂಬ ಹತ್ರ ಆಗುತ್ತೆ, ಆದರೆ ತುಂಬ ಜನ ಇರ್ತಾರೆ. ಫ್ರೀಕ್ವೆಂಟ್ ಬಸ್ಸಸ್ ಫೆಸಿಲಿಟೀಸ್ ಕೂಡ ಇಲ್ಲ. ನಾವು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಬಟ್ ಒಂದು ಬಸ್ ಕೂಡ ಬರಲಿಲ್ಲ. ಸೊ ನಾವು ಇನ್ನೂ ಜಾಸ್ತಿ ವೆಯ್ಟ್ ಮಾಡಬಾರ್ದು ಅಂತ ಪ್ರೈವೇಟ್ ವೆಹಿಕಲ್ಸ್ ನಿಮಗೆ ತುಂಬ ಅವೈಲೇಬಲ್ ಇರುತ್ತೆ. ಪರ್ ಪರ್ಸನ್ 150 ಇಲ್ಲ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಬೇಗನೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಪ್ರೈವೇಟ್ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಒಂದು ಜೀಪಲ್ಲಿ 10 ಜನನ ಕರ್ಕೊಂಡು ಹೋಗ್ತಾರೆ. ಇವಾಗ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. 150 ಪರ್ ಪರ್ಸನ್ ತೊಗೊಂಡ್ರು. ನಮಗೆ ಹೋಟೆಲ್ ಹತ್ರನೇ ಬಿಟ್ಟರು. ನಾವು ಹೋಟೆಲ್ ಬುಕ್ ಮಾಡಿರೋದು ರಜತಾದ್ರಿ. ಈಗ ಇಲ್ಲಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಬೇಕು. ಲೆಟ್ಸ್. ಬಟ್ ಬೇಗನೆ ಬಂತು ಟ್ರೈನ್. ಆನ್ ಟೈಮ್ ಟ್ರೈನ್ ಇತ್ತು. 2:30 ಇತ್ತು. 2:30ಗೆ ಬಂದರು. ಸೊ ಏನು ಲೇಟ್ ಆಗಿಲ್ಲ. ಈಗ ರೂಮ್ ಬುಕ್ ಆಗಿದೆ. ಹೋಗಿ ಫ್ರೆಶ್ ಅಪ್ ಆಗಿ ಸಿಗುವ. ಎಸ್, ಇವಾಗ ಫುಲ್ ಫ್ರೆಶ್ ಅಪ್ ಆಗಿ ಕಂಪ್ಲೀಟಾಗಿ ರೆಡಿ ಆಗಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ಇಲ್ಲಿಂದ ಟೆಂಪಲ್ ಬರೀ 1/2 ಕಿಲೋಮೀಟರ್ ಅಂದರೆ, ಸೊ ವಾಕಬಲಲ್ಲಿ ಹೋಗ್ಬೋದು. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆಯಲ್ಲ. ನಮ್ಮದು ದರ್ಶನ ಎಲ್ಲ ಸಖತ್ತಾಗಾಯಿತು. ಪ್ರಿಯಾಂಕ ಅವ್ರ ದಯೆಯಿಂದ ನಮಗೆ ಒಳಗಡೆನೇ ಬಿಟ್ಟಿದ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವಾಗ ಟೈಮ್ 6:20. 20 ನಿಮಿಷಕ್ಕೆ ನಮಗೆ ದರ್ಶನ ಆಗೋಯ್ತು. ಈಗ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ರಾಮ್ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಎಷ್ಟು ಒಂದು 2 ಕಿಲೋಮೀಟ್ರ್ ಅಲ್ಲ ಇಲ್ಲಿಂದ ರಾಮ್ ಕ್ಷೇತ್ರ, ಬರೀ 2 ಕಿಲೋಮೀಟ್ರು. ಅದು 8 ಗಂಟೆ ತನಕ ಓಪನ್ ಆಗಿರುತ್ತಂತೆ. ಸೊ ಬೇಗ ಹೋಗಿ ಆಮೇಲೆ ಇಲ್ಲಿಗೆ ಬಂದು ನಾವು ಪ್ರಸಾದಕ್ಕೆ ಬರ್ತೀವಿ. ಲೆಟ್ಸ್ ಗೋ ಟು ರಾಮ್ ಕ್ಷೇತ್ರ. ಪ್ರಸಾದ ಎಲ್ಲ ತೊಗೊಂಡಿದ್ದೀವಿ. ನಾವು ಸಿಕ್ಕಾಪಟ್ಟೆ ಪ್ರಸಾದ ಎಲ್ಲ ತೊಗೊಂಡಿದ್ದೀವಿ. ಬನ್ನಿ ಹೋಗೋಣ. ಈಗ ನಾವು ರಾಮ್ ಕ್ಷೇತ್ರಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದಕ್ಕೆ ಅಪ್ ಆ್ಯಂಡ್ ಡೌನ್ 2 ಸರಿ ಕರ್ಕೊಂಡೋಗಿ ಬರ್ತಾರೆ. ಸೊ ಅದಕ್ಕೆ 250 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನೇತ್ರಾವತಿಯಿಂದ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಬಟ್ ಆಲ್ರೆಡಿ ಕತ್ತಾ ಇದೆ. ನೇತ್ರಾವತಿ ಏನೋ ಕಾಣಿಸಲ್ಲ. ಈಗ 250 ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಧರ್ಮಸ್ಥಳ ಬರೀ 2 ಕಿಲೋಮೀಟರು ಅಷ್ಟೇ. ಹೆವಿ ಮಳೆ ಬರ್ತಾ ಇದೆ, ಬಟ್ ವೆದರ್ ಮಾತ್ರ ಅಮೇಝಿಂಗ್ ಆಗಿದೆ. ವಾವ್, ಸೋ ನೈಸ್. ಆಗಿದೆ. ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ, ಹಂಗಾಗಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಮಾತ್ರ ತುಂಬ ಪೀಸ್ ಆಗಿದೆ. ಒಳಗಡೆ ಒಂದು 5-10 ನಿಮಿಷ ಆರಾಮ್ಸೆ ಮೆಡಿಟೇಷನ್ ಮಾಡಿ ಬರ್ಬೋದು. ಈವ್ನಿಂಗ್ ಲೈಟ್ ಹಾಕೋರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ ಕಾಣಿಸುತ್ತೆ. ರಾಮ್ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ನಾವೀಗ ಮತ್ತೆ ವಾಪಸ್ ಧರ್ಮಸ್ಥಳಕ್ಕೆ ಬಂದು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದಲ್ಲಿ ಅಷ್ಟಾಗಿ ಏನು ಕ್ಯೂ ಇಲ್ಲ, ಸ್ವಲ್ಪ ಕ್ಯೂ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಬ್ಲೆಸ್ಡ್. ಪ್ರಸಾದ ತಿಂದರೆ ಫುಲ್ ಪೀಸ್.
ಸೈಟ್ ಸೀಯಿಂಗ್ ಧರ್ಮಸ್ಥಳ, ಸ್ವಲ್ಪ ಶಾಪಿಂಗ್ ಅಡ್ಡಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇನೋ ಒಂದು ಇತ್ತು, ಏನಿದು ಬಳ್ಳಾರಿ ಮಾನ್ಯುಮೆಂಟ್ಸ್, ಬಳ್ಳಾರಿಯಲ್ಲಿ ಏನೋ ಅದಿತ್ತು, ಅದನ್ನು ಹಂಗೆ ಸುಮ್ಮನೆ ಕಣ್ಣ ಹಚ್ಸಿ ಇವಾಗ ಅಂಗಡಿಗಳಿಗೆಲ್ಲ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಇವಾಗ ನಮ್ಮದು ಸುಮ್ಮನೆ ಶಾಪಿಂಗ್ ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಆಯಿತು. ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಧರ್ಮಸ್ಥಳ ಕಂಪ್ಲೀಟಾಗಿ ಸಮಾಧಾನವಾಗಿ ದರ್ಶನ ಆಯಿತು, ಸೂಪರಾಗಿತ್ತು. ಈಗ ಧರ್ಮಸ್ಥಳದಿಂದ ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಎಕ್ಸಾಸ್ಟೆಡ್ ಆ್ಯಂಡ್ ಡನ್ ಫಾರ್ ದ ಡೇ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.